ಪಾಂಡವರು ತಮ್ಮ ಹೊಸ ಜೀವನವನ್ನು ಹಸ್ತಿನಾಪುರದ ಅರಮನೆಯಲ್ಲಿ ಕೌರವರೊಂದಿಗೆ ಪ್ರಾರಂಭಿಸಿದರು. ಪಾಂಡವರ ಸೌಮ್ಯ ನಡವಳಿಕೆ, ಅವರ ದಯೆ, ಅವರ ವಿನಮ್ರ ನಡವಳಿಕೆ ಅರಮನೆಯ ಹಿರಿಯರನ್ನು ಸಂತೋಷಪಡಿಸುವುದು ಮಾತ್ರವಲ್ಲದೆ ಹಸ್ತಿನಾಪುರದ ಜನರನ್ನು ಜನಪ್ರಿಯಗೊಳಿಸಿತು. ಶೀಘ್ರದಲ್ಲೇ ಹಸ್ತಿನಾಪುರದ ಸಿಂಹಾಸನವು ಯುಧಿಷ್ಠಿರನಿಗೆ ಸೇರುತ್ತದೆ ಎಂದು ಸ್ಪಷ್ಟವಾಗಿತ್ತು. ಈತ ಸಹೋದರರಲ್ಲಿ ಅತ್ಯಂತ ಹಿರಿಯ, ಅದಲ್ಲದೆ ಯುಧಿಷ್ಠಿರ ಪಾಂಡುವಿನ ಮಗನೂ ಕೂಡ ಆಗಿದ್ದ. ದುರ್ಯೋಧನನ ಮಹತ್ವಾಕಾಂಕ್ಷೆ ಏನೆಂದರೆ ಆತ ಹಸ್ತಿನಾಪುರದ ರಾಜಸಿಂಹಾಸನವನ್ನು ಏರುವ ಬಯಕೆಯನ್ನು ವ್ಯಕ್ತಪಡಿಸಿದ್ದ. ಏಕೆಂದರೆ ತನ್ನ ತಂದೆಯಾದ ಧೃತರಾಷ್ಟ್ರ ಕುರುಡನಾದ ಕಾರಣ ಆತ ಹಸ್ತಿನಾಪುರದ ರಾಜನಾಗಲು ಸಾಧ್ಯವಾಗಿರಲಿಲ್ಲ. ಆದ ಕಾರಣ ಪಾಂಡು ಹಸ್ತಿನಾಪುರದ ರಾಜನಾಗಿದ್ದ. ಪಾಂಡುವಿನಿಗಿಂತ ಧೃತರಾಷ್ಟ್ರನೇ ಹಿರಿಯವನಾಗಿದ್ದ ಕಾರಣದಿಂದ ಯುಧಿಷ್ಠಿರನ ಬದಲು ನಾನೇ ಹಸ್ತಿನಾಪುರದ ರಾಜನಾಗಬೇಕೆಂಬ ಆತನ ಸಮರ್ಥನೆ ಅತ್ಯಂತ ಬಲವಾಗಿತ್ತು. ಜೊತೆಗೆ ಪಾಂಡವರ ಭೀಮ ಎಲ್ಲರಿಗಿಂತಲೂ ಬಲಶಾಲಿಯಾಗಿದ್ದ ಕಾರಣ ಕೌರವರು ಆತನಿಗೆ ಹೆದರಿಕೊಳ್ಳುತ್ತಿದ್ದರು. ಹಾಗೂ ದುರ್ಯೋಧನ ಭೀಮನಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸಿ ಸೇಡು ತೀರಿಸಿಕೊಳ್ಳಬೇಕೆಂಬ ವಿಚಾರವನ್ನು ಪದೇ ಪದೇ ಮಾಡುತ್ತಲೇ ಇದ್ದ. ಆಗ ದುರ್ಯೋಧನ ತನ್ನ ತಮ್ಮ ದುಶ್ಯಾಸನದೊಂದಿಗೆ ಕುಳಿತುಕೊಂಡು ಭೀಮನನ್ನು ಮುಗಿಸುವ ಯೋಜನೆಯನ್ನು ರೂಪಿಸಿದರು. ಒಂದು ದಿನ ಕೌರವರು ಪಾಂಡವರನ್ನು ನದಿಯ ದಡದಲ್ಲಿ ಉಪಹಾರಕ್ಕಾಗಿ ಆಹ್ವಾನಿಸಿದರು. ಆಗ ಪಾಂಡವರು ಸಂತೋಷದಿಂದ ಒಪ್ಪಿಕೊಂಡು ಕೌರವರು ನಿರ್ಮಿಸಿದ ನದಿಯ ದಡದಲ್ಲಿರುವ ಬೃಹತ್ ಮಟ್ಟದ ವಿಶ್ರಾಂತಿ ಗೃಹಕ್ಕೆ ಹೋದರು. ಅದು ಅದ್ಭುತವಾಗಿ ಅಲಂಕರಿಸಲ್ಪಟ್ಟಿತ್ತು. ಪಾಂಡವರು ಅಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಆದರೆ ಕೌರವರ ತಲೆಯಲ್ಲಿ ಭೀಮನದೇ ಚಿಂತೆ. ಭೀಮ ತುಂಬಾ ಹೊಟ್ಟೆ ಬಾಕುನಾಗಿದ್ದ. ಅವನು ಒಂದೇ ಬಾರಿಗೆ 20 ಜನರ ಊಟ ಮಾಡುವವನು ಒಬ್ಬ ಊಟ ಮಾಡಿಬಿಡುತ್ತಿದ್ದ. ಇತ್ತ ಕಡೆ ಕೌರವರು ಭೋಜನದ ವ್ಯವಸ್ಥೆಯನ್ನು ಮಾಡಿದರು. ಎಲ್ಲರೂ ಊಟಕ್ಕೆ ಕುಳಿತುಕೊಂಡಾಗ ದುರ್ಯೋಧನ ಭೀಮನ ಬಳಿಗೆ ಬಂದು, ಭೀಮ, ನಿನಗಾಗಿ ನಾನು ವಿಶೇಷವಾದ ಭೋಜನವನ್ನು ಸಿದ್ಧಪಡಿಸಿದ್ದೇನೆ. ನಾನು ನಿನಗೆ ನನ್ನ ಕೈಯಾರೆ ಬಡಿಸುತ್ತೇನೆ ಎಂದು ಹೇಳಿದ. ಒಳ್ಳೆಯ ಮನಸ್ಸಿನಿಂದ ಕೂಡಿದ ಭೀಮನಿಗೆ ದುರ್ಯೋಧನನ ಮೇಲೆ ಯಾವುದೇ ಅನುಮಾನ ಬರಲಿಲ್ಲ. ಬದಲಿಗೆ ದುರ್ಯೋಧನ ನನಗೋಸ್ಕರ ಎಲ್ಲ ವಿಶೇಷ ವ್ಯವಸ್ಥೆಗಳನ್ನು ಮಾಡಿದ್ದಾನೆ ಎಂದು ಖುಷಿ ಪಡುತ್ತಿದ್ದ. ನಂತರ ದುರ್ಯೋಧನ ಭೀಮನನ್ನು ಊಟಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ದುಶ್ಯಾಸನ ಭೀಮನಿಗೋಸ್ಕರ ಹಲವಾರು ಖಾದ್ಯಗಳನ್ನು ತಯಾರಿಸಿ ಅದರಲ್ಲಿ ಮಾರಕವಾದ ವಿಷವನ್ನು ಬೆರೆಸಿಬಿಟ್ಟಿದ್ದರು. ಈ ವಿಷ ಒಬ್ಬ ವ್ಯಕ್ತಿಯನ್ನು ಕೆಲವೇ ಸೆಕೆಂಡುಗಳಲ್ಲಿ ಕೊಲ್ಲಬಹುದಾಗಿತ್ತು. ಆದರೆ ಯಾವುದೇ ಮನುಷ್ಯ ಆ ವಿಷಕಾರಿ ಊಟವನ್ನು ಒಂದೇ ಒಂದು ತುತ್ತು ಸೇವಿಸಿದರೂ ಕೂಡ ಆತ ಕ್ಷಣದಲ್ಲಿಯೇ ಪ್ರಾಣ ಬಿಡುತ್ತಿದ್ದ. ಆದರೆ ಭೀಮ ಎಲ್ಲ ವಿಷದ ಆಹಾರಗಳನ್ನು, ಭಕ್ಷ್ಯ ಭೋಜನಗಳನ್ನು ಸೇವಿಸಿದರೂ ಆತನಿಗೆ ಕಿಂಚಿತ್ತೂ ಆಗಲಿಲ್ಲ. ದುರ್ಯೋಧನ ದುಶ್ಯಾಸನಿಗೆ ಭೀಮನಂತಹ ಬಲಾಢ್ಯ ವ್ಯಕ್ತಿಗೆ ವಿಷ ಮೈಗೇರಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಮೊದಲೇ ತಿಳಿದಿತ್ತು. ಆಗ ಅವರು ಉಪಾಯದಿಂದ, ಸಹೋದರ ಭೀಮ, ನೀನೇಕೆ ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಾರದು ಎಂದರು. ಆಗ ಭೀಮ ನದಿಯ ದಡದ ಮರದ ನೆರಳಿನಲ್ಲಿ ಮಲಗಿದನು. ಆಗ ವಿಷದ ಪರಿಣಾಮ ಭೀಮನ ದೇಹದಲ್ಲಿ ಮೂಡಲು ಪ್ರಾರಂಭಿಸಿತು. ಆಗ ದುರ್ಯೋಧನ ದುಶ್ಯಾಸನ ಸ್ವಲ್ಪ ದೂರದಿಂದ ಅದನ್ನು ನೋಡಿ ಭೀಮನ ಬಳಿಗೆ ಬಂದು ಆತನ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಆತನನ್ನು ನದಿಗೆ ಎಸೆದು ಬಿಟ್ಟರು. ಆಗ ಭೀಮನ ದೇಹವು ಭಾರವಾದ ಬಂಡೆಗಲ್ಲಿನಂತೆ ನದಿಯಲ್ಲಿ ಮುಳುಗಿ ಹೋಯಿತು. ಆಗ ದುರ್ಯೋಧನ ದುಶ್ಯಾಸನ ಮರಳಿ ಉಳಿದೆಲ್ಲ ಪಾಂಡವರ ಬಳಿಗೆ ಬಂದು, ನಡೆಯಿರಿ, ಇನ್ನು ಅರಮನೆ ಕಡೆಗೆ ಹೋಗೋಣ ಎಂದಾಗ ಯುಧಿಷ್ಠಿರ ಭೀಮನನ್ನು ಹುಡುಕಲು ಆರಂಭಿಸಿದ. ಆಗ ದುರ್ಯೋಧನ, ಭೀಮ ಈಗಾಗಲೇ ಅರಮನೆಗೆ ಹೋಗಿದ್ದಾನೆ. ಭೀಮ ವಾಯುಪುತ್ರನಲ್ಲವೇ? ಆತ ನಮಗಿಂತ ಮೊದಲೇ ಹಸ್ತಿನಾಪುರಕ್ಕೆ ಹೋಗುತ್ತೇನೆಂದು ನಮಗೆ ಸವಾಲನ್ನು ಎಸೆದು ಆತ ಮೊದಲೇ ಅರಮನೆಗೆ ಹೋಗಿದ್ದಾನೆ. ನಡೀರಿ, ರಥವನ್ನು ತೆಗೆದುಕೊಂಡು ಎಲ್ಲರೂ ಹೋಗೋಣ ಎಂದು ದುರ್ಯೋಧನ ಹೇಳಿದ. ಭೀಮನು ಆಳವಾದ ನೀರಿನಲ್ಲಿ ಮುಳುಗಿದಾಗ ನದಿಯ ಪ್ರವಾಹವು ಅವನನ್ನು ನದಿಯ ತಳದಲ್ಲಿರುವ ಬಿರುಕುಗಳ ಮೂಲಕ, ನೀರೊಳಗೆ ಕಾಲುವೆಗಳ ಮೂಲಕ ನಾಗಲೋಕಕ್ಕೆ ಕರೆದೊಯ್ಯಿತು. ಭೀಮನ ದೇಹವು ನದಿಯ ದಡದಲ್ಲಿದ್ದಾಗ ಕೆಲವು ಸರ್ಪಗಳು ತಮ್ಮ ಮಾರಕ ವಿಷಕಾರಿ ಕೋರೆ ಹಲ್ಲುಗಳಿಂದ ಭೀಮನನ್ನು ಹಲವಾರು ಬಾರಿ ಕಡಿದವು. ಸರ್ಪದ ವಿಷವು ಭೀಮನ ದೇಹದಲ್ಲಿರುವ ವಿಷಕ್ಕೆ ಪ್ರತಿಯಾಗಿ ಕಾರ್ಯನಿರ್ವಹಿಸಿತು. ಹಾಗಾಗಿ ಭೀಮ ಶೀಘ್ರದಲ್ಲಿಯೇ ಎಚ್ಚರಗೊಂಡನು. ಭೀಮ ಬಲವಾಗಿ ಎಳೆಯುತ್ತಾ ತನ್ನ ಕಟ್ಟಿದ ಹಗ್ಗವನ್ನು ಬಿಡಿಸಿಕೊಂಡು ನಿಂತ. ನಾಗಗಳ ಮೇಲೆ ಕೋಪಗೊಂಡು ಅವುಗಳನ್ನು ತುಳಿದನು, ಹೊಡೆದನು, ಅವುಗಳಿಗೆ ಚಿತ್ರಹಿಂಸೆ ನೀಡಿದನು. ಆಗ ನಾಗಗಳ ರಾಜನಾದ ವಾಸುಕಿಯ ಬಳಿಗೆ ಓಡಿ ಹೋಗಿ, ಓ ರಾಜ ವಾಸುಕಿ, ಒಬ್ಬ ಮನುಷ್ಯ ಭೂಮಿಯಿಂದ ಬಂದಿದ್ದಾನೆ. ಅವನು ಬಲಶಾಲಿ ಹಾಗೂ ಬಲಾಢ್ಯನಾಗಿದ್ದಾನೆ. ಅವನು ನಮ್ಮನ್ನು ಕ್ರೂರವಾಗಿ ಹೊಡೆಯುತ್ತಿದ್ದಾನೆ. ಅವನನ್ನು ಹೀಗೆ ಬಿಟ್ಟರೆ ನಾವು ಬದುಕುವುದಿಲ್ಲ. ಹಾಗಾಗಿ ಅವನಿಗೆ ಏನಾದರೂ ಮಾಡಿ ಎಂದು ಕಳಕಳಿಯಾಗಿ ವಾಸುಕಿಯ ಬಳಿಗೆ ನಾಗಗಳು ಕೇಳಿಕೊಂಡವು. ವಾಸುಕಿ, ನಾಗ ಹಾಗೂ ಅವನ ಮಂತ್ರಿ ಅರ್ಕ
ಮಾನವ ರೂಪ ಧರಿಸಿ ನದಿಯ ದಡದ ಭೀಮನ ಬಳಿಗೆ ಭೇಟಿಯಾಗಲು ಬಂದರು. ಅರ್ಕ ಭೀಮನನ್ನು ನೋಡಿದಾಗ ಇವನು ನನ್ನ ಮೊಮ್ಮಗನೆಂದು ಗುರುತಿಸಿದನು. ಒಂದಾನೊಂದು ಕಾಲದಲ್ಲಿ ಅರ್ಕ ಮನುಷ್ಯನಾಗಿ ಜೀವಿಸುತ್ತಿದ್ದನು. ಆಗ ಕುಂತಿ ಅರ್ಕನ ಸೊಸೆಯಾಗಿದ್ದಳು. ಅರ್ಕ ತನ್ನನ್ನು ಪರಿಚಯಿಸಿಕೊಂಡು ಭೀಮನನ್ನು ಅಪ್ಪಿಕೊಂಡನು. ವಾಸುಕಿಗೆ ಮಹಾನ್ ಕುರು ರಾಜಕುಮಾರರನ್ನು ಭೇಟಿಯಾಗಿ ಸಂತೋಷಪಟ್ಟನು. ಹಾಗೂ ವಾಸುಕಿ ಭೀಮನನ್ನು ತನ್ನ ಅರಮನೆಗೆ ಆಹ್ವಾನಿಸಿದನು. ವಾಸುಕಿ ಅರ್ಕ ತಮ್ಮ ಗೌರವಾನ್ವಿತ ಅತಿಥಿಗೆ ತಮ್ಮ ಪ್ರಸಿದ್ಧ ಅಮೃತವನ್ನು ನೀಡಬೇಕು ಹಾಗೂ ನಮ್ಮ ರಸದ ಪಾನೀಯವನ್ನು ನೀಡಬೇಕು. ರಸವು ರುಚಿಕರವಾದ ಮತ್ತು ಅತ್ಯಂತ ಮಾದಕವಾದ ಪಾನೀಯವಾಗಿತ್ತು. ಅದು ನಾಗಗಳಿಗೆ ಅವರ ಸೂಪರ್ ಶಕ್ತಿಯನ್ನು ಕೂಡ ನೀಡುತ್ತಿತ್ತು. ಅರ್ಕ, ಹೌದು ಅರ್ಕ, ನನ್ನ ಪ್ರೀತಿಯ ಮೊಮ್ಮಗ ಭೀಮ, ನೀನು ನನ್ನ ಜೊತೆ ಬಾ, ನಾನು ನಿನಗೆ ಈ ರಸದಿಂದ ಉಪಚರಿಸುತ್ತೇನೆ ಎಂದನು. ಭೀಮನಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ರಸವನ್ನು ಬಡಿಸಲಾಯಿತು. ಒಂದೇ ಗುಟಕಿನಲ್ಲಿ ಭೀಮ ಆ ರಸವನ್ನು ಕುಡಿದನು. ಒಂದರ ನಂತರ ಒಂದರಂತೆ 8 ಪಾತ್ರೆ ರಸವನ್ನು ಭೀಮ ಕುಡಿದನು. ನಂತರ ಭೀಮನಿಗೆ ತುಂಬಾ ನಿದ್ರೆ ಬಂದಿತ್ತು. ವಾಸುಕಿ ಭೀಮನನ್ನು ತನ್ನ ಅರಮನೆಯ ಸುಂದರವಾದ ಕೋಣೆಗೆ ಕರೆದೊಯ್ದನು. ಐಷಾರಾಮಿ ಹಾಸಿಗೆಯ ಮೇಲೆ ಮಲಗಿಸಿ ತಕ್ಷಣ ಭೀಮ ನಿದ್ರೆಗೆ ಜಾರಿದ. ಭೀಮ 8 ದಿನಗಳ ಕಾಲ ಎಚ್ಚರಗೊಳ್ಳಲಿಲ್ಲ. ಅಷ್ಟರಲ್ಲಿ ಹಸ್ತಿನಾಪುರದಲ್ಲಿ ಕುಂತಿ ಮತ್ತು ಪಾಂಡವ ಸಹೋದರರು ಭೀಮನ ಬಗ್ಗೆ ಚಿಂತಿತರಾಗಿದ್ದರು. ಕುಂತಿಯು ದುರ್ಯೋಧನನನ್ನು ತನ್ನ ಮಗ ಭೀಮನಿಗೆ ಏನಾದರೂ ಕೆಟ್ಟದ್ದನ್ನು ಮಾಡಿರಬಹುದು ಎಂದು ಹೆದರುತ್ತಿದ್ದಳು. ಕುಂತಿ ವಿದುರನ ಬಳಿಗೆ ಹೋಗಿ ಕೇಳಿದಳು, ಭೀಮ ನಮಗೆ ತಿಳಿಸದೆ ಎಲ್ಲಿಗೂ ಹೋಗುವುದಿಲ್ಲ. ದುರ್ಯೋಧನನೇ ಏನಾದರೂ ಕೆಟ್ಟದ್ದನ್ನು ಮಾಡಿರಬಹುದು ಎಂದು ನನಗೆ ಭಯವಾಗುತ್ತಿದೆ. ವಿದುರ ಕುಂತಿಯನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದ. ಭೀಮನಿಗೆ ಏನೂ ಆಗುವುದಿಲ್ಲ. ಅವನ ಸಹೋದರರಲ್ಲಿಯೇ ಅವನು ಅತ್ಯಂತ ಬಲಶಾಲಿ. ಹಾಗೂ ದುರ್ಯೋಧನ ಭೀಮನಿಗೆ ಏನೂ ಮಾಡಲು ಆಗುವುದಿಲ್ಲ. ವ್ಯಾಸರೇ ಹೇಳಿದ್ದಾರೆ ಅಲ್ಲವೇ, ನಿನ್ನ ಮಕ್ಕಳು ದೀರ್ಘಕಾಲ ಬದುಕುತ್ತಾರೆಂದು. ನೀನೇಕೆ ಚಿಂತಿಸುತ್ತಿರುವೆ? ಭೀಮ ಶೀಘ್ರದಲ್ಲೇ ಹಿಂತಿರುಗುತ್ತಾನೆ ಎಂದನು. ವಿದುರ ಸರಿಯಾಗಿ ಹೇಳಿದ್ದಂತೆ 8ನೆಯ ದಿನ ಭೀಮ ಅರಮನೆಗೆ ಹಿಂತಿರುಗಿದನು. ಅವನು ನಿದ್ರೆಯಿಂದ ಎಚ್ಚರವಾದಾಗ ರಸವು ಅವನಿಗೆ ಅಪಾರ ಶಕ್ತಿಯನ್ನು ನೀಡಿತು ಮತ್ತು ಅವನು ಚೈತನ್ಯಗೊಂಡು ಮತ್ತೆ ಭೀಮ ನಾಗರಾಜ ವಾಸುಕಿ ಮತ್ತು ಅರ್ಕನಿಗೆ ಧನ್ಯವಾದ ಹೇಳಿ ಹಸ್ತಿನಾಪುರಕ್ಕೆ ಹಿಂದಿರುಗಲು ಅನುಮತಿ ಕೇಳಿದನು. ಆಗ ವಾಸುಕಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದನು ಮತ್ತು ಶೀಘ್ರದಲ್ಲಿ ಭೀಮ ಮಾನವ ಲೋಕಕ್ಕೆ ಮರಳಿದನು. ಕುಂತಿ ಮತ್ತು ಪಾಂಡವರು ಈ ಕಥೆಯನ್ನು ಕೇಳಿದಾಗ ಅವರು ದಿಗ್ಭ್ರಮೆಗೊಂಡರು. ದುರ್ಯೋಧನ ಮತ್ತು ದುಶ್ಯಾಸನ ದುಷ್ಟ ಮನಸ್ಸಿನವರು ಎಂದು ತಿಳಿದಿತ್ತು. ಆದರೆ ಕೌರವರ ಸಹೋದರರು ಅಷ್ಟರ ಮಟ್ಟಿಗೆ ಹೋಗಬಹುದೆಂದು ಊಹಿಸಿರಲಿಲ್ಲ. ಏನೂ ಆಗಿಲ್ಲ ಎಂಬಂತೆ ಹಸ್ತಿನಾಪುರದಲ್ಲಿ ತಮ್ಮ ಜೀವನವನ್ನು ಪಾಂಡವರು ಮುಂದುವರಿಸಿದರು. ಭೀಮ ಅರಮನೆಗೆ ಹಿಂತಿರುಗಿದ್ದನ್ನು ನೋಡಿ ದುರ್ಯೋಧನ ದುಶ್ಯಾಸನ ಆಶ್ಚರ್ಯಗೊಂಡರು. ಪಾಂಡವರನ್ನು ನಿರ್ಮೂಲನೆ ಮಾಡಲು ಇತರ ಯೋಜನೆಗಳನ್ನು ರೂಪಿಸಲು ಪ್ರಾರಂಭಿಸಿದರು. ಭೀಷ್ಮ ರಾಜಮನೆತನದ ರಾಜಕುಮಾರರಿಗೆ ತರಬೇತಿ ನೀಡಲು ಕೃಪಾಚಾರ್ಯರನ್ನು ನೇಮಿಸಿದನು. ಸಹೋದರರು ವಿಶೇಷವಾಗಿ ಪಾಂಡವರ ಕೌಶಲ್ಯಗಳನ್ನು ಬೇಗನೆ ಕಲಿತುಕೊಳ್ಳುತ್ತಿದ್ದರು. ಭೀಷ್ಮನೇ ಅತ್ಯುತ್ತಮ ಗುರುವಾಗಬಲ್ಲನು. ಆದರೆ ಧೃತರಾಷ್ಟ್ರನು ಕುರುಡ ರಾಜನಾಗಿದ್ದ ಕಾರಣ ಆಡಳಿತ ವ್ಯವಹಾರಗಳನ್ನು ನಡೆಸುವುದರಲ್ಲಿ ಆತ ಕಾರ್ಯನಿರತರಾಗಿದ್ದ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.